ಮಹಿಮಾ ಏನು ನಿನ್ನ ಮಹಿಮಾ ಹೇಳವೆನ್ ಮಾಡಿರು ಪಾಪ ಕರ್ಮ ಏನು ನಿನ್ನ ಮಹಿಮಾ ಹೇಳವೆನ್ ಮಾಡಿರು ಪಾಪ ಕರ್ಮ. ಅನ್ಯಾಯ ಏನು ನಮ್ಮ ಅಲೆಮಾರಿ ಸಮಾಜಗಳನ್ನ ಕಡೆಗಣಿಸಿದೆ. ನಾಚಿಕೆ ಮಾನ ಮರ್ಯಾದೆ ನಿಮ್ ಸರ್ಕಾರಕ್ಕೆ ಇರ್ಬೇಕಲ್ಲ. ಸಿದ್ದರಾಮಯ್ಯನ ಸರ್ಕಾರ ಅವ್ರು ಹೇಳ್ತಾ ಬರ್ತಾರೆ, ಈ ರಾಜ್ಯದಲ್ಲಿ ಗುಡಿಸಲು ಮುಕ್ತ ಮಾಡ್ತೇನೆ, ಗುಡಾರ ಮುಕ್ತ ಮಾಡ್ತೇನೆ ಅಂತ ಹೇಳ್ತಾ ಬಂದ್ರು. ಆದ್ರೆ ಈಗ ಕಾಣ್ತದೆ ನಮ್ಮನ್ನ ಅಲೆಮಾರಿಗಳು ಮುಕ್ತ ಮಾಡ್ಲಿಕ್ಕೆ ಕೊಟ್ಟಾರೆ ಇವರು. ಅನ್ಯಾಯವನ್ನ ಮಾಡಿರ್ತಕ್ಕಂಥ ಸರ್ಕಾರ ಕೂಡ ಇವತ್ತು ನಮಗೆ ವಿಷ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ನಾವು ಸಂವಿಧಾನಿಕವಾಗಿ ನಮಗೆ ದೊರಕಬೇಕಾದ ಹಕ್ಕನ್ನ ನಾವು ದಯಮಾಡಿ ನೀಡಬೇಕೆಂದು ಎಲ್ಲರೂ ಅಮನಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ. ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 4% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಹಾಗೆಯೇ 59 ಜಾತಿಗಳ 5,22,099 ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ 1% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಕೆಲವು ತಾಂತ್ರಿಕ ಕಾರಣಗಳಿಂದ 2 ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ 5% ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ನಮಗೆ ಆಗಿದ್ದಂತ ಅನ್ಯಾಯ ಏನಿದೆ ಅಂದ್ರೆ, ಇವತ್ತು ಕಟ್ಟ ಕಡೆಯ ಯಾವ್ದಾದ್ರೂ ಜಾತಿ ಇತ್ತು ಅಂದ್ರೆ ಅದು ನಮ್ಮ ಅಲೆಮಾರಿ ಜಾತಿಗಳು ಸರ್. ಇವತ್ತಿಗೂ ನಾವು ಬೇಡಿಕೊಂತ, ಇವತ್ತಾದ್ರೂ ಕೂಡ ಪಂಚಾಂಗ ಹೇಳ್ಕೊಂತ, ಇವತ್ತಾದ್ರೂ ಕೂಡ ಬೀದಿಯಲ್ಲಿ ಅಲೆದಾಡಿಕೊಂತ ನಮ್ಮ ಜೀವನ ನಡೆಸಿರುವಂತ ಜೀವನ ಇದೆ. ಆದ್ರೆ ಸರ್ಕಾರ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ರು, ಇದು ಅಲೆಮಾರಿ ಜಾತಿಯವರು ಓದಿದಂತ ವಿದ್ಯಾವಂತರು ಇಲ್ಲ, ಆಮೇಲೆ ಯಾವುದೇ ಜಾಬ್ಗಳಲ್ಲಿಲ್ಲ, ಹಾಗೇನೆ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಬಹಳ ಅನ್ಯಾಯಕ್ಕೊಳಗಾಗಿದ್ದಂತ ಸಮಾಜ ಅಂತಂದ್ರೆ 59 ಅಲೆಮಾರಿ ಸಮಾಜಗಳಂತೇಳಿ ಪರಿಪೂರ್ಣವಾಗಿ ಅವರ ವರದಿಯಲ್ಲಿ ಸರ್ಕಾರಕ್ಕೆ 1% ಇವ್ರು ಕೊಡ್ರಿ ಅಂತೇಳಿ ಪರಿಪೂರ್ಣವಾಗಿ ತೋರಿಸಿದೆ ಅದರಲ್ಲಿ. ಆದ್ರೆ ಸರ್ಕಾರ ಏನ್ ಮಾಡಿದೆ, ಆ 1% ಮೀಸಲಾತಿಯನ್ನು ನಮ್ಮದು ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆಗೆ ಜೋಡಿಸಿ ಇದರಿಂದ ನೀವು ಯುದ್ಧ ಮಾಡ್ರಿ ಅಂತೇಳಿ ಅವ್ರ ಜೊತೆಗೆ ನಮಗೆ ಬಿಟ್ಟಿದ್ದ ಕಾರಣದಿಂದ ನಮ್ಮಲ್ಲಿ ವಿದ್ಯಾವಂತರೂ ಇಲ್ಲ, ಹಣವಂತರೂ ಇಲ್ಲ, ಹಾಗೇನೆ ರಾಜಕೀಯ ನಾಯಕರೂ ಇಲ್ಲ, ಮುಖಂಡರು ಇಲ್ಲ. ಯಾವುದೋ ಒಂದು ಅರ್ಜಿ ಹಾಕಿವಿ ಅಂತಂದ್ರೆ ಯಾರೋ ಬಲ ಇರುವಂತ ಸಮಾಜಗಳು ಬಾಚಿಕೊಂಡು ಹೋಗ್ತವೆ ಬಿಟ್ರೆ ನಮ್ಮಂತ ಬಡವರಿಗೆ, ದೀನ ದಲಿತರಿಗೆ ನಮಗೆ ನ್ಯಾಯ ಸಿಗಂತ ಸಂದರ್ಭನೇ ಇಲ್ಲ. ಕೂದಲೆಳೆಯಿಂದ ಕುತ್ತಿಗೆ ಕೊಯ್ದು ಸಣ್ಣ ತಮ್ಮ ಸಮುದಾಯಗಳನ್ನ ನೀವು ಇನ್ನಷ್ಟು ಅಲ್ಲೇ ಕುಂತಿರೋ ಜಾಗದಲ್ಲೇ ಸಾಯ್ಲಿ ಅನ್ನೋ ಮಟ್ಟಕ್ಕೆ ನಮ್ಮನ್ನ ತಳ್ಳಕ್ ಹೋಗ್ಬೇಡ್ರಿ. ನಾಗಮೋಹನ್ ದಾಸ್ ಅವರಿಗೆ 150 ಕೋಟಿ ಕೊಟ್ಟು ಈ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಯವರ ಸಮೀಕ್ಷೆ ಮಾಡ್ರಿ ಅಂತ ಹೇಳಿದ್ರು. ನೀವೇ ತೀರ್ಮಾನ ಮಾಡಂಗಿದ್ರೆ ಯಾಕೆ ನಾಗಮೋಹನ್ ದಾಸ್ ಅವ್ರನ್ನ ನೀವು ಆಯ್ಕೆ ಮಾಡಿದ್ರಿ, ನೇಮಕ ಮಾಡಿದ್ರಿ? 150 ಕೋಟಿ ಯಾಕೆ ವೆಚ್ಚ ಮಾಡಿ ಇಡೀ ಎಲ್ಲ ಜನಾಂಗದ ದುಡ್ಡನ್ನು ನೀವು ವೇಸ್ಟ್ ಮಾಡಿದ್ರಿ ಅಂತ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ನಾವು ಅಸ್ಪೃಶ್ಯ ಅಲೆಮಾರಿಗಳು, ಸ್ಪರ್ಶರಲ್ಲ, ನಾವು ಅಂಟಚಬಲಿಸು ತಗೊಂಡೋಗಿ ಟಚಬಲ್ ಬಗ್ಗೆ ಹೆಂಗ್ ಹಾಕ್ತೀರಿ ನೀವು? ಅಸ್ಪೃಶ್ಯರ ಹೋಗಿ ಸ್ಪರ್ಶರ ಹತ್ರ ಹೆಂಗ್ ಹಾಕಿದ್ರಿ ನೀವು? ನಾವು ಅದನ್ನ ಕೇಳ್ತಾ ಇದೀವಿ. ಕೋವಿ, ಲಂಬಾಣಿ, ಕೊರ್ಮಕೊಚ್ಚ ಈಗಾಗಲೇ ಬಲಗೈ ಮತ್ತು ಮಾದಿಗೆ ಮತ್ತು ಸಂಬಂಧಿತ ಜಾತಿಗಳು, ವಲಯ ಮತ್ತು ಸಂಬಂಧಿತ ಜಾತಿಗಳು, ಅವರಿಂದ ನಾವು ಯಾವುದೇ ರೀತಿಯ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಪೈಪೋಟಿ ಮಾಡಕ್ ಸಾಧ್ಯ ಆಗಲ್ಲ ಅಂತ 30 ವರ್ಷದಿಂದ ಎಡಗೈ ಸಮುದಾಯ ಒಳ ಮೀಸಲಾತಿ ಬೇಕಂತ ಹೋರಾಟ ಮಾಡ್ಕೊಂಡ್ ಬಂದಿದೆ. ಅಂತ ಸಂದರ್ಭದಲ್ಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ನಿಮ್ ಸರ್ಕಾರಕ್ಕೆ ಇರ್ಬೇಕಲ್ಲ. ಇಂಥವ್ರನ್ನ ಇವರಿಗೆ ಯಾವುದೇ ರೀತಿಯ ಜನಪ್ರತಿನಿಧಿಗಳಿಲ್ಲ, ಒಂದು ಹೋರಾಟ ಮಾಡೋ ಶಕ್ತಿ ಇಲ್ಲ. ಇವರು ಕಂಪನಿಗಳು, ಟೆಂಟ್ಗಳಲ್ಲಿ ಇರುವಂತವ್ರು, ಗುಡಿಸಲುಗಳಲ್ಲಿ ಇರುವಂತವ್ರು, ಭಿಕ್ಷಾಟನೆ ಮಾಡಿ ಜೀವನ ಮಾಡುವಂತ ಇಂಥ ಸಮುದಾಯನ ತಗೊಂಡು 59 ಜಾತಿಗಳನ್ನ ನೀವು ಸ್ಪರ್ಶತೆ ಆಗ್ತಿರಲ್ಲ. ನಿಮ್ಗೇನೋ ಮಾನ ಮರ್ಯಾದೆ ಇದೆನಾ? ಇವತ್ತು ಈ ಚಿರತೆ, ಕರಡಿ ಅಂತ ಜಾಗದಲ್ಲಿ ಜಿಂಕಿ ಅಂತ ಅಲೆಮಾರಿ ಸಮುದಾಯನ ಬಿಟ್ರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲದರದಿಂದಲೂ ಅತ್ಯಂತ ಹಿಂದುಳಿದ ಡೋಲಾಮಾನ ಸ್ಥಿತಿಯಲ್ಲಿದ್ದಂತ ಅಲೆಮಾರಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತದೆ. ತಾವು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಇದು ಮಾಡಿದ್ದು ಬಹಳ ತುಂಬಾ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಈಗ ನಮ್ಮ ಬೇಡಿಕೆ ಇಷ್ಟೇ, ನೀವು ಏನೇ ಕೊಟ್ಟರು ನಾವು ಬೇಕಾಗಿಲ್ಲ. ನೀವು 1000 ಕೋಟಿ ಕೊಟ್ಟರು, ನಮ್ಮ ಪ್ಯಾಕೇಜ್ ಕೊಟ್ಟರು ನಮ್ಗೆ ಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು, ಶಿಕ್ಷಣ ಬೇಕು ಉದ್ದೇಶಕ್ಕಾಗಿ ನಮಗೆ 1% ಪ್ರತ್ಯೇಕವಾಗಿ